ಬಂದಿದ್ದೀವಿ. ಸೊ ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ನೆಲಮಂಗಲ ಸೊಂಡೆಕೊಪ್ಪದಿಂದ ಹಾಸನ್ ಬಸ್ ಹತ್ತಿ ಕುಣಿಗಲ್ ಹತ್ರ ಇದ್ದೀವಿ. ಡೈರೆಕ್ಟ್ ಇಲ್ಲಿಂದ ಗೌಡಗೆರೆಗೆ ಬಸ್ ಇದೆ. 1.5 ಅವರ್ ಆಗುತ್ತೆ ನಾವು ದೇವಸ್ಥಾನ ತಲುಪಲು. ಬಸ್ ಬಂತು, ಹೋಗ್ತಾ ಇದ್ದೀವಿ. ಬೋರ್ ಆಯ್ತಾಯಿತ್ತು ಅಂತ ನಮ್ಮ ಆಂಟಿದಿರು ಸ್ವಲ್ಪ ತರಲೆ ತಮಾಷೆ ಮಾಡ್ತಿದ್ರು. ನಮ್ಮ ಆಂಟಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಅದಕ್ಕೆ ವಿಡಿಯೋ ಮಾಡಬೇಡಿ ಅಂತಿದ್ದಾರೆ. ಇವಾಗ ನಾವು ಗೌಡಗೆರೆ ತಲುಪಿದೋ. ವೇಳೆ ಬಸ್ ಮಿಸ್ ಆದರೆ ಮಲ್ಲೂನ್ ಕುಪ್ಪೆಗೆ ಬಂದು ಆಟೋದವ್ರಿಗೆ 20 ರೂಪಾಯಿ ಕೊಟ್ಟರೆ ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಪೂಜೆ ಸಾಮಾನು ತಗೊಂಡು ದೇವ್ರ ದರ್ಶನಕ್ಕೆ ಹೊರಟು. ಮುಂದೆ ಬಂದು ನೋಡಿದ್ರೆ ಕಾಯಿಗಳ ರಾಶಿ ರಾಶಿ ರಾಶಿ. ನೀವಿವಾಗ ನೋಡ್ತಾ ಇರೋದು ಕಾಯಿ, ಹರಕೆ ಕಟ್ಟಿರೋ ಕಾಯಿ. ಇದು 1.5 ವರ್ಷದಿಂದ ಕಟ್ಟಿರೋ ಕಾಯಿ. ನಮ್ಮಪ್ಪ ಕೂಡ ಇಲ್ಲಿಗೆ ಬಂದಿದ್ರು. ಆವಾಗ ಈ ದೇವಸ್ಥಾನ ಇನ್ನೂ ಹೊಸದು, ಇಷ್ಟೊಂದು ಕಾಯಿ ಇರಲಿಲ್ಲ. ದೇವಿ ದರ್ಶನ ಪಡೆಯೋಕ್ಕಿಂತ ಮುಂಚೆ ಗಣೇಶನ ದರ್ಶನ ಪಡೆದ್ವಿ. ಈಗ ಬನ್ನಿ ಅಮ್ಮನವರ ದರ್ಶನಕ್ಕೆ ಹೋಗೋಣ. ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಜಾಸ್ತಿ ರಶ್ ಇರುತ್ತೆ ಅಂದ್ಕೊಂಡಿದ್ವಿ, ಆದರೆ ಬುಧವಾರನೂ ತುಂಬ ರಶ್ ಇತ್ತು. ಇಲ್ಲಿ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಕಾಯಿನ್ ಅಂಟಿಸಿದ್ರೆ ಅದು ಅಂಟ್ಕೊಳುತ್ತಂತೆ. ಇಲ್ಲಿ ನೋಡಿ ವಾಟರ್ ಪಾರ್ಕ್ ಎಷ್ಟು ಚೆನ್ನಾಗಿದೆ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಮತ್ಸ್ಯ, ಕೂರ್ಮ ಹಾಗೂ ವಿಷ್ಣುವಿನ 8 ಅವತಾರಗಳನ್ನು ಇಲ್ಲಿ ನೋಡಬಹುದು. ಇದೇ ನೋಡಿ ಸ್ಟ್ಯಾಚ್ಯೂ ಆಫ್ ಶಕ್ತಿ, ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ. ಇದು ಉಪ್ಪಿನ ರಾಶಿ.
ದರ್ಶನ ಮುಗಿಸ್ಕೊಂಡು ಬಸಪ್ಪ ನೋಡೋಕ್ಕೆ ಅಂತ ಬಂದ್ವಿ. ನಮ್ಮ ಕೆಲಸ ಏನಾದರೂ ಆಗಬೇಕಂದ್ರೆ ಇಲ್ಲಿ ಕುತ್ಕೊಂಡ್ರೆ ನನ್ನ ಪಾದ ಕೈ ಮೇಲೆ ಇರ್ತೈತೆ. ಅದಾದ್ಮೇಲೆ ಊಟಕ್ಕೆ ಹೋದು ಇಲ್ಲಿ ಪಾಯಸದ ಜೊತೆ ಬೂಂದಿ, ಅನ್ನ ಸಾರು ಜೊತೆ ತುಪ್ಪ ಕೂಡ ಕೊಡ್ತಾರೆ. ಆಮೇಲೆ ಊಟ ಮುಗಿಸಿ ಮನೆಗೆ ಹೊರಟು. ಇಲ್ಲಿ ಬಂದು ನೋಡಿದ್ರೆ ಕ್ಯೂ ನಿಂತಿದ್ದ ಜನ. ಯಾಕೆ ಅಂತ ಕೇಳಿದ್ಕೆ ಬಸ್ಗೋಸ್ಕರ ಕ್ಯೂ ನಿಂತಿದ್ರು ಅಂತ ಹೇಳಿದರು. ಇದಾಗಿತ್ತು ಇವತ್ತಿನ ಜರ್ನಿ. ಟೇಕ್ ಕೇರ್, ಬಾಯ್ ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.